ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸದ್ಯದ ಅಪ್ಡೇಟ್ ಪ್ರಕಾರ ಶ್ರೀನಿವಾಸ ದಾಸ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೈಡ್ರಾಮಾಗೆ ಕಾರಣವಾದಂತಹ ವಿಧಾನಸಭಾ ಕ್ಷೇತ್ರ. ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಗೊಂದಲ ಆಯಿತು. ಮತದಾನ ಆದಂತಹ ನಂತರದಲ್ಲೂ ಒಂದಿಷ್ಟು ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗಿದ್ವು. ಪ್ರೆಸ್ ಮೀಟ್ಗಳು ನಡೆದ್ವು, ಆರೋಪ ಪ್ರತ್ಯಾರೋಪಗಳಾದ್ವು. ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ ಅನ್ನುವಂಥ ಆರೋಪ ಕೇಳಿಬಂತು. ಒಂದೆರಡು ತಲೆದಂಡ ಕೂಡ ಆಯ್ತು. ಆ ಎಲ್ಲ ಕಾರಣಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರ ಆಗಿದ್ರೂ ಕೂಡ ಮತ ಸ್ಪ್ಲಿಟ್ ಆಗಿದೆ ಅನ್ನುವಂತಹ ಚರ್ಚೆಗಳೆಲ್ಲ ಆಗಿದ್ವು. ಈಗ ಮೊದಲ ಸುತ್ತಿನ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವುದು ಸದ್ಯಕ್ಕಿರುವಂತಹ ಅಪ್ಡೇಟ್. 20ಕ್ಕೂ ಹೆಚ್ಚು ರೌಂಡ್ಸ್ ಗಳಿದ್ದಾವೆ. ಅದರಲ್ಲಿ ಮೊದಲ ರೌಂಡ್ ನಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸಮರ್ಥ ಶಾಮನೂರು ಕಾಂಗ್ರೆಸ್ನ ಅಭ್ಯರ್ಥಿ ಮೊದಲ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ತಮ್ಮ ತಾತನ ನಿಧನದಿಂದ ತೆರವಾಗಿದ್ದಂತಹ ಕ್ಷೇತ್ರ. ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಪಡೆಯುವಲ್ಲಿ ತಂದೆ ಎಸ್ ಮಲ್ಲಿಕಾರ್ಜುನ್ ಸಕ್ಸಸ್ ಆಗಿದ್ರು. ಅವರು ಹಿನ್ನಡೆಯಲ್ಲಿದ್ದಾರೆ ಮೊದಲ ರೌಂಡ್ ನಲ್ಲಿ ಅನ್ನುವಂಥ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದ್ ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಈಗಷ್ಟೇ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದ್ರೆ ಈಗ 40 ನಿಮಿಷ ತಡವಾಗಿ ಮತ ಎಣಿಕೆ ಕಾರ್ಯ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭ ಆಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ 2 ಬೈ ಎಲೆಕ್ಷನ್ ಕ್ಷೇತ್ರಗಳ ಸದ್ಯದ ಟ್ರೆಂಡ್. ಇನ್ನು ತಮಿಳುನಾಡಿನಲ್ಲಿ ನಟ ವಿಜಯ್ ತಾವು ಸ್ಪರ್ಧಿಸಿರುವಂತಹ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿರುಚಿ ಪೂರ್ವ ಹಾಗೆ ಪೆರಂಬೂರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಿರುಚಿ ಪೂರ್ವ ಮೊದಲು ಹಿನ್ನಡೆಯನ್ನ ಅನುಭವಿಸಿದ್ರು. ಈಗ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಕಾಯ್ದುಕೊಂಡಿದ್ದಾರೆ ನಟ ವಿಜಯ್ ಅನ್ನುವಂಥ ಅಪ್ಡೇಟ್. ಜೊತೆಗೆ ಓವರ್ ಆಲ್ ನಂಬರ್ಸ್ ಗಳಲ್ಲೂ ಕೂಡ ಅವರ ಪಕ್ಷ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ನ ನೀಡ್ತಾ ಇರೋದು ಕಾಣಿಸ್ತಾ ಇದೆ. 14 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯದ ಮಾಹಿತಿ ಪ್ರಕಾರ ತಮಿಳುನಾಡಿನಲ್ಲಿ 14 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 15 ಆಯ್ತು ಆ ನಂಬರ್. ಒಟ್ಟಾರೆಯಾಗಿ 234 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 52ರಲ್ಲಿ ಡಿಎಂಕೆ ಹಾಗೆ ಕಾಂಗ್ರೆಸ್ ಸೇರಿದಂತೆ ಡಿಎಂಕೆ ಮೈತ್ರಿಕೂಟ 54 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಎಡಿಎಂಕೆ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಡಿಎಂಕೆ ಮೈತ್ರಿಕೂಟ, ಅದರಲ್ಲಿ ಬಿಜೆಪಿಯ ಪಾಲೆಷ್ಟು ಅನ್ನೋದನ್ನ ಗಮನಿಸಬೇಕು. ಮತ್ತೊಂದು ಕಡೆ ಟಿವಿಕೆ, ನಟ ವಿಜಯ್ ಅವರ ಟಿವಿಕೆ ಪಕ್ಷ 15 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಹುತೇಕ ಸಮೀಕ್ಷೆಗಳು ನಟ ವಿಜಯ್ ಅವರ ಪಕ್ಷ ಸೇಮ್ 10ರ ಒಳಗೆ 15ರ ಒಳಗೆ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿದ್ವು. ಕೆಲವು ಸಮೀಕ್ಷೆಗಳು ಟಿವಿಕೆ ಖಾತೆಯನ್ನೇ ಓಪನ್ ಮಾಡೋದಿಲ್ಲ ಅನ್ನುವಂಥ ಪ್ರೆಡಿಕ್ಷನ್ ನ ಕೊಟ್ಟಿದ್ವು. ಆದ್ರೆ 2 ಸಮೀಕ್ಷೆಗಳು, ಒಂದು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ 120ರ ತನಕ ಟಿವಿಕೆ ಪಕ್ಷ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿತ್ತು. ಜೆವಿಸಿ ಸಮೀಕ್ಷೆ ಸುಮಾರು 60ರಿಂದ 65 ಸೀಟ್ಗಳನ್ನ ಟಿವಿಕೆ ಪಕ್ಷ ಗೆಲ್ಲಬಹುದು ಅನ್ನುವಂಥ ಪ್ರೆಡಿಕ್ಷನ್ ನ ಕೊಟ್ಟಿತ್ತು. ಬಟ್ ಆರಂಭದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಪಶ್ಚಿಮ ಬಂಗಾಳ ಟಿಎಂಸಿಯನ್ನ ಹಿಂದಿಕ್ಕಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನೆಕ್ ಟು ನೆಕ್ ಫೈಟ್ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ. 108ರಲ್ಲಿ ಟಿಎಂಸಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಬಿಜೆಪಿ 111 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆರಂಭದಿಂದಾನು ನೀವು ಗಮನಿಸ್ತಾನೆ ಇದ್ರಿ, ಹಾವು ಏಣಿಯ ಆಟ, ಸಮಬಲದ ಹೋರಾಟ ಟಿಎಂಸಿ ಹಾಗೆಯೇ ಬಿಜೆಪಿಯ ಮಧ್ಯೆ. ಇಡೀ ದೇಶಕ್ಕೆ ಈ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ. ಯಾಕಂದ್ರೆ ಈ ಫಲಿತಾಂಶ ಹಲವು ಸಂದೇಶಗಳನ್ನ ಪಾಸ್ ಮಾಡೋದಿದೆ. ಹಾಗಾಗಿ ಪಶ್ಚಿಮ ಬಂಗಾಳದ ರಿಸಲ್ಟ್ ಬಗ್ಗೆ ಎಲ್ರಿಗೂ ಕುತೂಹಲ. ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹೋರಾಟವನ್ನ ಅಥವಾ ಚುನಾವಣೆಯನ್ನ ನಡೆಸುವಂತಹ ಕೆಲಸವನ್ನ, ಚುನಾವಣಾ ಸ್ಟ್ರಾಟಜಿಯನ್ನ ಮಾಡುವಂತಹ ಕೆಲಸವನ್ನ ಬಿಜೆಪಿ ಪಾಳಿಯ ಮಾಡಿತ್ತು. ನಂಬರ್ಸ್ ಮತ್ತೆ ಅಪ್ಡೇಟ್ ಆಗಿದೆ. ಟಿಎಂಸಿ 110, ಬಿಜೆಪಿ 110. ಒಟ್ಟಾರೆಯಾಗಿ 294 ವಿಧಾನಸಭಾ ಕ್ಷೇತ್ರಗಳು. 10ರಲ್ಲಿ ಟಿಎಂಸಿ, 111ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 5ರಲ್ಲಿ, ಎಡಪಕ್ಷಗಳು ಇನ್ನೂ ಕೂಡ ಖಾತೆಯನ್ನ ಓಪನ್ ಮಾಡಿಲ್ಲ.
ಪಶ್ಚಿಮ ಬಂಗಾಳದಲ್ಲಿ ಯಾರು 148 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡ್ತಾರೋ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಹಾಗೆ. ಪಶ್ಚಿಮ ಬಂಗಾಳದ ಇದುವರೆಗಿನ ಇತಿಹಾಸ ಏನು ಅಂದ್ರೆ, ವಿಪಕ್ಷ ಆಗಿದ್ದಂತಹ ಪಕ್ಷ ಯಾವತ್ತೂ ಕೂಡ ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡಿಲ್ಲ ಅಥವಾ 100ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಪಡೆದಂತಹ ಇತಿಹಾಸವೇ ಇಲ್ಲ. ಅಲ್ಲಿನ ಜನ ಎಡಪಕ್ಷಗಳ ಸರ್ಕಾರ ಇದ್ದಂತಹ ಟೈಮ್ನಲ್ಲೂ 34 ವರ್ಷಗಳ ಕಾಲ ಸಿಪಿಐಎಂನ ಆಡಳಿತ ಇದ್ದಂತಹ ಟೈಮ್ನಲ್ಲೂ 3/2 ಮ್ಯಾಂಡೇಟ್ ಅನ್ನ ಕೊಟ್ಟಿದ್ರು. ಅದಾದ ನಂತರ ಕಳೆದ 15 ವರ್ಷಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ 3/2 ಮತವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈ ಬಾರಿ ಬಿಜೆಪಿ ಹಾಗೆ ಟಿಎಂಸಿ ಮಧ್ಯೆ ನೆಕ್ ಟು ನೆಕ್ ಫೈಟ್ ಕಾಣಿಸ್ತಾ ಇದೆ. 110ರಲ್ಲಿ ಟಿಎಂಸಿ, 112ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಭವಾನಿಪುರ ವಿಧಾನಸಭಾ ಕ್ಷೇತ್ರ, ಮಮತಾ ಬ್ಯಾನರ್ಜಿ ಹಾಗೆ ಸುವೇಂದು ಅಧಿಕಾರಿ ಮಧ್ಯೆ ನೆಕ್ ಟು ನೆಕ್ ಫೈಟ್. ಒಮ್ಮೆ ಮಮತಾ ಲೀಡನ್ನ ಪಡ್ಕೊಂಡ್ರೆ ಮತ್ತೊಮ್ಮೆ ಸುವೇಂದು ಅಧಿಕಾರಿ. ಕುತೂಹಲದ ಘಟ್ಟದತ್ತ ಸಾಗ್ತಾ ಇದೆ ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ. ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಫೇಸ್ ಅಂತಾನೆ ಕರೆಸಿಕೊಳ್ತಾ ಇರುವಂತಹ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರಿಗೆ ಟಕ್ಕರ್ನ ಕೊಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಂದಿ ಗ್ರಾಮದಲ್ಲಿ ಸುವೇಂದು ಅಧಿಕಾರಿ ಹಾಗೆ ಮಮತಾ ಬ್ಯಾನರ್ಜಿ ಅವರ ನಡುವೆ ಕಾದಾಟ ನಡೆದಿತ್ತು. ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ರು ಸುವೇಂದು ಅಧಿಕಾರಿ. ಅದಾದ ನಂತರ ಬಹುಮತವನ್ನ ಪಡ್ಕೊಂಡಿದ್ರು ಕೂಡ ಆ ಸಂದರ್ಭದಲ್ಲಿ 215 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿದ್ರು ಕೂಡ ಮಮತಾ ಬ್ಯಾನರ್ಜಿ ಖುದ್ದು ಎಲೆಕ್ಷನ್ ನ ಸೋತಿದ್ದಾರೆ. ಅದಾದ ನಂತರ ಅವರು ಭವಾನಿಪುರ ಕ್ಷೇತ್ರಕ್ಕೆ ಹೋಗೋದು, ಅಲ್ಲಿ ಬೈ ಎಲೆಕ್ಷನ್ ನ ಫೇಸ್ ಮಾಡೋದು, ಅಲ್ಲಿ ಸುಮಾರು 50ರಿಂದ 60 ಸಾವಿರ ಮತಗಳ ಅಂತರದಿಂದ ಗೆಲುವನ್ನ ದಾಖಲು ಮಾಡ್ತಾರೆ. ಈ ಬಾರಿ ಅದೇ ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಕಂಟೆಸ್ಟ್ ಮಾಡಿದ್ದಾರೆ. ನಂದಿಗ್ರಾಮದಲ್ಲೂ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಬಟ್ ಭವಾನಿಪುರ ಕ್ಷೇತ್ರದಲ್ಲಿ ಬಹಳ ನೆಕ್ ಟು ನೆಕ್ ಫೈಟ್ ಕಾಣಿಸ್ತಾ ಇದೆ ಅನ್ನುವುದು ಸದ್ಯಕ್ಕಿರುವಂತಹ ಅಪ್ಡೇಟ್. ತಮಿಳುನಾಡಿನಲ್ಲಿ ಅಪ್ಪ ಮಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕೊಳತ್ತೂರು ಕ್ಷೇತ್ರದಲ್ಲಿ ಎಂಕೆ ಸ್ಟಾಲಿನ್ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ, ಹಿನ್ನಡೆಯಲ್ಲಿದ್ದಾರೆ ಎನ್ನುವಂತ ಮಾಹಿತಿ. ಚೆಪಾಕ್ನಲ್ಲಿ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಳತ್ತೂರು ವಿಧಾನಸಭಾ ಕ್ಷೇತ್ರ ಎಂಕೆ ಸ್ಟಾಲಿನ್ ಹಿನ್ನಡೆಯಲ್ಲಿದ್ದಾರೆ. ಚೆಪಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಉದಯನಿಧಿ ಸ್ಟಾಲಿನ್ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂತ ಮಾಹಿತಿ. ಮೊದಲನೇದಾಗಿ ಒಂದು ರಿಯಾಕ್ಷನ್ ನ ಪಡ್ಕೊಳ್ಳೋಣ ಮಹೇಶ್ ತೆಂಗಿನಕಾಯಿ ಅವರಿಂದ. ಸರ್, ಪಶ್ಚಿಮ ಬಂಗಾಳದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. ಸಮಬಲದ ಹೋರಾಟ, ಟಿಎಂಸಿ 111, ಬಿಜೆಪಿ 111. ಎಷ್ಟು ಖುಷಿ ಕೊಡ್ತಾ ಇದೆ ಸರ್? ಎಷ್ಟು ಉತ್ಸುಕರಾಗಿದ್ದೀರಿ ರಿಸಲ್ಟ್ಗೆ? ಡೆಫಿನೆಟ್ಲಿ ವಿದ್ಯಾವ್ರೆ, ಇವತ್ತೇನು ಇಡೀ ತಾವೇ ಆಗಲೇ ಹೇಳಿದಾಗೆ ಮತ್ತು ಸುಭಾಷ್ ಅವರು ಹೇಳಿದಾಗೆ ಇಡೀ ದೇಶದ ಜನತೆ ಇವತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಫಲಿತಾಂಶನ ಬಹಳ ನಿಖರವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇವತ್ತು ಬರ್ತಕ್ಕಂಥ ಟ್ರೆಂಡ್, ಇನಿಷಿಯಲ್ ಟ್ರೆಂಡ್ ಅಂತ ಹೇಳ್ತೀವಿ, ದಟ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸಸ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಇನಿಷಿಯಲಿ ನೋಡಿದಂಥ ಸಂದರ್ಭದಲ್ಲಿ. ಆದರೆ ಈಗ ಬಂದಿರತಕ್ಕಂಥ ಟ್ರೆಂಡನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಏನು ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕರ್ತರು ಹೋಗಿ ಅಲ್ಲಿ ಕೆಲಸ ಮಾಡಿ ಚುನಾವಣೆಯನ್ನು ಗೆಲ್ಲಬೇಕನ್ನತಕ್ಕಂಥ ಏನು ಪರಿಶ್ರಮವನ್ನು ಹಾಕಿದ್ರು, ಆ ಪರಿಶ್ರಮಕ್ಕೆ ಇವತ್ತು ತಕ್ಕದಾಗಿರ್ತಕ್ಕಂಥ ಫಲ ಬರ್ತಾ ಇದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಬರ್ತಕ್ಕಂಥ ಇನ್ನೊಂದು 1 ಗಂಟೆಯಲ್ಲಿ ಇದರ ಸಾಕಷ್ಟು ಟ್ರೆಂಡ್ ಚೇಂಜ್ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡದಾಗಿರ್ತಕ್ಕಂಥ ಮೇಲ್ಗೈ ಸಾಧಿಸಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭ್ಯಂತರ ಇಲ್ಲ. ಯಾಕಂದ್ರೆ ನಮ್ಗೆ ವಿಶ್ವಾಸ ಇದೆ, ಅಲ್ಲಿ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ನಾಯಕರಾಗಲಿ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಏನು ಭಯಮುಕ್ತ ವಾತಾವರಣ ನಿರ್ಮಾಣ ಆಗಬೇಕು ವೆಸ್ಟ್ ಬೆಂಗಾಲ್ದಲ್ಲಿ. ಇವತ್ತು ನಾವು ನೋಡಿದ್ದೇವೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಯಾವ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಾದ್ರೆ ಏನು ವೆಸ್ಟ್ ಬೆಂಗಾಲಕ್ಕೂ ಕೂಡ ಎಷ್ಟು ರೀತಿಯಾಗಿರ್ತಕ್ಕಂಥ ತೊಂದರೆ ಆಗ್ತೈತೆ ಅನ್ನೋದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಬಂದಿದೆ. ಹೀಗಾಗಿ ನನಗೆ ವಿಶ್ವಾಸ ಐತಿ ಪಶ್ಚಿಮ ಬಂಗಾಳದ ಜನತೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕೈಯನ್ನು ಹಿಡಿತಾರೆ. ನರೇಂದ್ರ ಮೋದಿ ಅವ್ರನ್ನ ಕೈ ಬಲಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ವಿಶ್ವಾಸವನ್ನು 100% ಅವರು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿಗಳಿಗಿಂತ ಹೆಚ್ಚು ಮೋದಿ ಗ್ಯಾರಂಟಿ ವಿಶ್ವಾಸಕ್ಕಿದೆ ಅಂತಕ್ಕಂಥದ್ದನ್ನು ಸಾಬೀತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.